ನಮ್ಮ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಆದಂತಹ ಒಂದು ಎನ್ಕೌಂಟರ್ ಈಗ ತಮಿಳುನಾಡಿನ ಅಸೆಂಬ್ಲಿಯಲ್ಲಿ ಸದ್ದು ಮಾಡ್ತಾ ಇದೆ. ತಮಿಳುನಾಡಿನ ಸದನದಲ್ಲಿ ಹನೂರು ಶೂಟ್ಔಟ್ ಪ್ರಕರಣ ದೊಡ್ಡ ಸದ್ದನ್ನ ಮಾಡ್ತಿರುವಂಥದ್ದು. ಮೃತರ ಕುಟುಂಬಕ್ಕೆ ತಮಿಳುನಾಡು ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ಸಿ ಜೋಸೆಫ್ ವಿಜಯ್ ಅವರ ಸರ್ಕಾರ ಘೋಷಣೆ ಮಾಡಿದೆ. ತಮಿಳುನಾಡಿನ ಅರಣ್ಯ ಸಚಿವ ರಂಜಿತ್ ಕುಮಾರ್ ಘೋಷಣೆಯನ್ನ ಮಾಡಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ. ಡಿಎಂಕೆ ಎಐಎಡಿಎಂಕೆ ಪಕ್ಷದಿಂದಲೂ ಕೂಡ ಅದರ ಸದಸ್ಯರು ಸದನದಲ್ಲಿ ಈ ಒಂದು ಶೂಟ್ಔಟ್ ಪ್ರಕರಣದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಕರ್ನಾಟಕ ಸರ್ಕಾರ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅನ್ನುವಂಥ ಆಗ್ರಹವನ್ನ ಮಾಡಲಾಗಿದೆ ತಮಿಳುನಾಡಿನ ಸದನದಲ್ಲಿ. ಯಾಕೆ ತಮಿಳುನಾಡಿನ ಸದನದಲ್ಲಿ ಈ ಒಂದು ವಿಷಯ, ನಮ್ಮ ರಾಜ್ಯದ ವಿಷಯ ಸದ್ದು ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಮೃತಪಟ್ಟವರೆಲ್ಲರೂ ಕೂಡ ತಮಿಳು ಭಾಷಿಕರು. ಕರ್ನಾಟಕದ ಗಡಿ ಜಿಲ್ಲೆಯಾದಂಥ ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಇವರ ಎನ್ಕೌಂಟರ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಪ್ರಕರಣದ ತನಿಖೆಯನ್ನು ಕರ್ನಾಟಕ ಸರ್ಕಾರ ಸಿಬಿಐಗೆ ವಹಿಸಬೇಕು ಅನ್ನುವಂಥ ಆಗ್ರಹವನ್ನು ತಮಿಳುನಾಡಿನ ಅಸೆಂಬ್ಲಿಯಲ್ಲಿ ಮಾಡಲಾಗಿದೆ. ಮೃತಪಟ್ಟಿರೋರನ್ನು ಗಮನಿಸ್ತಾ ಇದ್ದೀರಿ. ಮೂವರು ಕೂಡ ತಮಿಳು ಭಾಷಿಕರೇ. ಅದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಒಂದು ಟ್ವೀಟ್ ಮಾಡ್ತಾರೆ. ಹತ್ಯಾಕಾಂಡ ಅಂತ ಕರೀತಾರೆ ಈ ಒಂದು ಪ್ರಕರಣವನ್ನು. ಈಗ ಅದರ ಎನ್ಕೌಂಟರ್ ಸರಿನೋ ತಪ್ಪೋ ಅದರ ಕುರಿತಂತೆ ಜುಡಿಷಿಯಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ತನಿಖಾಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ತಮಿಳುನಾಡಿನ ಅಸೆಂಬ್ಲಿಯಲ್ಲಿ ನಮ್ಮ ರಾಜ್ಯದಲ್ಲಿ ಆಗಿರುವಂಥ ಒಂದು ಪ್ರಕರಣ, ಘಟಿಸಿರುವಂಥ ಒಂದು ಪ್ರಕರಣ, ಇದನ್ನು ಸಿಬಿಐಗೆ ವಹಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಾಗಿದೆ. ಕರ್ನಾಟಕ ಸರ್ಕಾರ ಆದಷ್ಟು ಬೇಗ ಇದನ್ನು ಸಿಬಿಐಗೆ ಕೊಡಬೇಕು ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.